ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೆರೆಸಲ್ಲಿ ಸಂಜೆ ಆಗಿದೆ, ಆರು ಕಾಲ ಆಗಿಬಿಟ್ಟಿದೆ. ಟೆರೆಸಲ್ಲಿ ಬಂದಿದ್ದೀನಿ. ನಾಳೆ ಬೆಳಿಗ್ಗೆ ಬೇಗ ಬರೋಕ್ಕಾಗಲ್ಲ, ಗುರುವಾರ ಇರೋದ್ರಿಂದ ಇಷ್ಟು ಹೂನ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಣಿಗಿಲೆ ಸಿಕ್ಕಿದೆ ನನಗೆ. ಕೆಳಗಡೆ ಗಣಿಗಿಲೆ ಗಿಡ ದೊಡ್ಡದಿದೆ, ಅದರಲ್ಲಿ ಹೂವೆಲ್ಲನೂ ಈ ವಾಕ್ ಹೋಗಿ ಬರೋರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನನಗೆ ಮೇಲಿರೋದು ನನಗೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅದರಲ್ಲಿ ಕಿತ್ಕೊಳ್ಳೋಕ್ಕೆ ಹೋಗಲ್ಲ, ಅವರು ಕಿತ್ಕೊಂಡು ಹೋದರೆ ದೇವ್ರಿಗೆ ಅಲ್ವಾ ಇಡೋದು ಅಂದ್ಬಿಟ್ಟು. ಇದೊಂದು ರೋಸ್ ಬಿಟ್ಟಿದೆ, ಇದ್ರ ಜೊತೆ ಇಟ್ಟರೆ ಅದು ಗಣಿಗಿಲೆನೇ ಆಗಿಬಿಟ್ಟಿರುತ್ತೆ. ತುಳಸಿ ಇಷ್ಟು ಫ್ರೆಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾಳೆಗೆ ನೀಟಾಗಿ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಕನಕಾಂಬರ ಗಿಡ ಇದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ಟೆರೆಸಲ್ಲಿ ಇರೋದು ಒಂದು, ಕೆಳಗಡೆ ಬೇರೆ ಇದೆ. ನಿನ್ನೆ ಸುಮಾರು ಬಿಡಿಸ್ಕೊಂಡು ಹೋಗ್ಬಿಟ್ಟೆ ನಾನು, ಆದರೂ ಇಷ್ಟು ಬಿಟ್ಟಿದೆ ಇವತ್ತು. ನೋಡಿ, ಒಂದೇ ಗಿಡ ನಾನು ಟೆರೆಸಲ್ಲಿ ಕನಕಾಂಬರ ಹಾಕಿರೋದು, ಯಾವುದೂ ಇಲ್ಲ. ಇದು ಕಪ್ಪು ತುಳಸಿ, ಹಾಗೆ ಒಂದು ಹಾಗಲಕಾಯಿ ಬಿಟ್ಟಿದೆ, ತೋರಿಸ್ತೀನಿ. ಅವತ್ತು ಒಂದು ಬಿಟ್ಟಿತ್ತು, ಅದು ಕಾಣಿಸ್ತಾನೆ ಇರಲಿಲ್ಲ. ಹೀಗೆ ಬಿಡುತ್ತೆ, ಕಾಣಿಸೋದೇ ಇಲ್ಲ. ಹಿಂಗೆ ಹಬ್ಕೊಂಡು ಹೋಗಿದೆ ಇದು. ನೋಡೋಣ ಅದೇ ಎಷ್ಟು ಬಿಡುತ್ತೆ ಏನು ಅಂತ ಗೊತ್ತಿಲ್ಲ. ಇಷ್ಟರಲ್ಲೇ ಗೊತ್ತಾಗಲ್ಲ ನನಗೆ. ನಾನು ಮೊನ್ನೆ ಹೋಗ್ತಾ ಇರಬೇಕಿದ್ರೆ ಯಾವುದೋ ಒಂದು ಊರ ಹತ್ರ ರೋಡ್ ಸೈಡಲ್ಲಿ ಒಂದು ದೊಡ್ಡ ಮರಕ್ಕೆ ಹಬ್ಸಿದ್ರು. ಒಂದೇ ಗಿಡ ಇದ್ದಿದ್ದು ಏನು ಪೊದೆ ಟೈಪ್ ಆಗಿಬಿಟ್ಟಿತ್ತು. ನಾವು ಪಾಟಲ್ಲಿ ಹಾಕಿರೋದಕ್ಕೆ ಇಷ್ಟೊಂದು ಖುಷಿ ಪಡ್ತೀವಿ. ಒಂದೊಂದೇ ಅಂಬು ಹಬ್ಕೊಂಡು ಬಂದು ಒಂದೊಂದೇ ಬಿಡುತ್ತೆ. ನೋಡಿ ಹೆಂಗಿದೆ ಅಂತ. ಸೇವಂತಿಗೆ ಗಿಡಗಳೆಲ್ಲ ಇವಾಗಂತೂ ಬೇಸಿಗೆ ಬಿಸಿಲು ಬಂದಿರೋದ್ರಿಂದ ಫುಲ್ಲು ನಾನು ಡೈಲಿ ನೀರು ಹಾಕ್ತಿದ್ದೀನಿ. ಇವಾಗ ಡೈಲಿ ನೀರು ಹಾಕಲೇಬೇಕು. ಡೈಲಿ ನೀರು ಹಾಕಿಲ್ಲ ಅಂದರೆ ಒಂದು ದಿನ ಬಿಟ್ಟರೆ ಒಣಗೋಗ್ಬಿಡತ್ತೆ. ಇದನ್ನು ನೆರಳಲ್ಲಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ ಅನ್ನೋದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ರೀತಿ ಪಿಂಚ್ ಮಾಡಿಬಿಡೋಣ, ಉದ್ದ ಬಂದಿರೋದನ್ನೆಲ್ಲ ಪಿಂಚ್ ಮಾಡಿಬಿಟ್ರೆ ಬಿಡುತ್ತೆ. ಆಮೇಲೆ ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಬಿಟ್ಟಿದೆ. ಇದು ಖಾರ ಇಲ್ಲ, ಖಾರ ಇದ್ದಿದ್ರೆ ನಾನು ತೆಕ್ಕೊಬಿಡ್ತಾ ಇದ್ದೆ. ಖಾರ ಇಲ್ಲ, ಅದು ನೆನ್ನೆ ಎಲ್ಲ ಸೊಪ್ಪು ಬಿಡಿಸ್ಕೊಂಡು ಹೋಗ್ಬಿಟ್ಟೆ. ದಂಟಿನ ಸೊಪ್ಪು ಸುಮಾರು ಇತ್ತು. ಈಗ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಪುನಃ ಮೊನ್ನೆ ಮೆಂತ್ಯ ಹಾಕಿದ್ದೀನಿ, 2ಕ್ಕೆ ಮೆಂತ್ಯ ಹಾಕಿದ್ದೀನಿ, ಇನ್ನು ಧನಿಯಾ ಹಾಕಿಲ್ಲ. ಪಾಲಕ್ ಅಷ್ಟೇ ಇದೆ. ಇದರಲ್ಲೆಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ. ಖಾಲಿ ತೋರ್ಸೋಕ್ಕೆ ಬೇಜಾರು ನನಗೆ. ಇದ್ರ ಜೊತೆ ಒಂದು ಹೀರೆ ಗಿಡ ಹಬ್ಕೊಂಡಿದೆ. ನೋಡೋಣ ಅದು ಎಷ್ಟರ ಮಟ್ಟಿಗೆ ನನಗೆ ಕಾಯಿ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಇದು ಹೊಸ್ದಾಗಿ ಹಾಕಿರೋ ಚಪ್ರದ ಅವರೆಕಾಯಿ ಗಿಡ, ಒಂದಷ್ಟು ಉದ್ದ ಹೋಗಿದೆ. ಇದಂತೂ ಬೇಜಾರು ಮಾಡಲ್ಲ, ಅದು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋ ರೀತಿ ಹೂ ಬಿಡ್ತಾ ಇರತ್ತೆ. ನೋಡಿ, ಎಲ್ಲ ಕಲರ್ಸು ಒಂದು ಪಾಟ್ಗೆ ಹಾಕಬೇಕು ಅಂದರೆ ಇದರಲ್ಲಿ 2-3 ಕಲರ್ಸು ಮಿಸ್ ಆಗಿದೆ. ಇರಲಿ. ಅಲ್ಲೊಂದು 2 ಗಿಡ ಇದೆ, ಅದು ತುಂಬಾ ಚೆನ್ನಾಗಿದೆ. ಗಾರ್ಡನ್ನಲ್ಲಿ ಫಸ್ಟ್ ಬಂದ ತಕ್ಷಣ ಒಂಥರ ಖುಷಿ ಕೊಡೋದು ಅಂದರೆ ಇದೇನೆ. ನಾನಂತೂ ಎಷ್ಟು ಗಿಡ ಯಾವ ಪಾಟಲ್ಲಿ ಬಂದರೂ, ಯಾವ ಬೇರೆ ಗಿಡ ಬಂದ್ರೂ ಕಳೆ ಅಂತ ತೆಗೆದು ಬಿಡ್ತೀನಿ, ಆದರೆ ಇದನ್ನು ಮಾತ್ರ ತೆಗಿಯಲ್ಲ. ನೋಡಿ, ಇದರಲ್ಲೂ ಬಂದಿದೆ, ಇದನ್ನು ತೆಗಿಯಲ್ಲ. ಅಷ್ಟು ತುಂಬ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ. ಹಾಗಾಗಿ ಎಲ್ಲ ಗಿಡದಲ್ಲೂ ನೋಡಿ, ಈ ಪಾಟಲ್ಲೂ ಎಷ್ಟೊಂದು ಬಂದಿದೆ. ಅದೆಲ್ಲ ನಾನು ಹಾಕೇ ಇಲ್ಲ, ಅದಾಗಿದ್ದದೇ ಬಂದಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಖುಷಿ ಆಗುತ್ತೆ. ಇನ್ನೂ ಒಂದು ಬೇರೆ ಕಲರ್ ಇದೆ, ಅದೊಂದು ತರಬೇಕು, ನೋಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಒಂದಿದೆ ನೋಡಿ. ಮಧ್ಯ ಯಾವ್ಯಾವ ಪಾಟಲ್ಲಿ ಬರುತ್ತೋ ಆ ಪಾಟಲ್ಲೆಲ್ಲ ಹಾಗೆ ಬಿಟ್ಟಿದ್ದೀನಿ. ಮತ್ತು ಅಲ್ಲೊಂದಿದೆ. ಇದರಲ್ಲಿ ಒಂದು 3 ಕಲರ್ಸ್ ಇದೆ. ಇದೊಂದು ಕಲರ್ಸ್ ಇದೆ, ಇದೊಂದು ಕಲರ್ ಇದೆ, ಮತ್ತು ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. 4 ಕಲರ್ಸು. ಅಂದರೆ ಪಕ್ಕ ಇಟ್ಕೊಂಡ್ರೇ ಗೊತ್ತಾಗೋದು, ಇಲ್ಲಾಂದರೆ ನಮಗೆ ಈ ಕಲರ್ ಇದೆ, ಈ ಕಲರ್ ಇಲ್ಲ ಅನ್ನೋದು ಗೊತ್ತೇ ಆಗಲ್ಲ. ಆ ರೀತಿ ಎಲ್ಲ ಪಿಂಕೆ. ಅದರಲ್ಲೂ ಇದು ಮಾಮೂಲಿ ನಾರ್ಮಲ್ಲು ರೋಡ್ ಸೈಡಲ್ಲೂ ಬರುತ್ತಲ್ಲ ಅದಿದು. ಇದನ್ನು ನೋಡಿದೆ, ಏನಾದರೂ ಇದನ್ನು ನಾವು ನೋಡಿದ್ರೆ ಇದು ಹಾಗೆ ಅನಿಸುತ್ತೆ, ರೋಡ್ ಸೈಡಲ್ಲಿ ಬರುತ್ತಲ್ಲ ಅದು ಅಂತ. ನಾನು ಇಷ್ಟು ಕಲರ್ಸು ಎಲ್ಲಿಗೆ ಹೋಗ್ತೀನಿ ಅಲ್ಲೆಲ್ಲ ತೊಗೊಬಂದು ಹಾಕಿದ್ದೀನಿ. ಅಷ್ಟು ನನಗೆ ತುಂಬ ಇಷ್ಟ. ನಿತ್ಯ ಪುಷ್ಪ ಅಂತೂ ಅದು ಹೆಸರಿಗೆ ತಕ್ಕನಾಗೆ ನಿತ್ಯವಾಗಿ ಹೂವನ್ನು ಬಿಡ್ತಾ ಇರತ್ತೆ. ಇವತ್ತು ಬೆಳಗ್ಗೆ ಬಂದಿದ್ದೆ, ಇದು ನಾಳೆ ಅರಳುತ್ತೆ ಅಂತ ಬಿಟ್ಟೆ, ಅದು ಇವತ್ತೇ ಅರಳಿಬಿಟ್ಟಿದೆ.
ಸಂಜೆ ಆಗಿರೋದ್ರಿಂದ ಏನು ಕೀಳೋದು ಬೇಡ ಅಂತ ಬಿಟ್ಟೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ. ನನಗಂತೂ ತುಂಬ ಇಷ್ಟ ನಿತ್ಯ ಪುಷ್ಪ. ಇದು ಸ್ಫಟಿಕ ಮತ್ತು ನಿತ್ಯ ಪುಷ್ಪ ತುಳಸಿ ಮೂರೂ ತೆಗಿಯಲ್ಲ, ಹಾಗೇ ಇರುತ್ತೆ ಪಾಟಲ್ಲಿ. ಬೇರೆದೆಲ್ಲ ಕಳೆ ಎಲ್ಲ ತೆಗೆದುಬಿಡ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ. ಇದು ಮಾವಿನ ಗಿಡ 3 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು ಕೊಟ್ಟರು. ಎಲ್ಲ ಮಾವಿನ ಗಿಡಗಳು ಎಲೆ ಉದ್ರಿ ಚಿಗ್ರಿ ಹೂ ಬಿಟ್ಟು ಪೀಚ್ ಕಾಯಿ ಬಿಟ್ಟಿದೆ. ನಮ್ಮದು ಹೇಳೋಕ್ಕೆ ಒಂದು 4 ವರ್ಷ ಆಗಿದೆ. ನಾನು ತಂದು ಸುಮಾರು 1 ವರ್ಷದ ಮೇಲೆ ಆಯಿತು. ಪಾಟ್ ಹೊಡೆದೋಗಿದೆ, ರೀಪಾಟ್ ಮಾಡಬೇಕು. ಬಿಸಿಲಿದೆ, ಹಾಗಾಗಿ ಸುಮ್ಮನೆ ಇದ್ದೀನಿ, ನೋಡೋಣ ಅಂತಂದ್ಬಿಟ್ಟು. ಗಿಡನೇ ವೀಕ್ ಆಗ್ತಿದೆ. ಇದರಿಂದ ಎಲ್ಲಿ ಚಿಗುರೋದು, ಎಲ್ಲಿ ಹೂವು ಕಾಯಿ ಬಿಡೋದು, ಈ ಸಲ ಅಂತೂ ನನಗಿಲ್ಲ. ಮಲ್ಲಿಗೆ ಗಿಡ ಎಲ್ಲ ಫುಲ್ವಿಂಗ್ ಆಗಿದೆ. ಫ್ರೀ ಮಾಡಿಕೊಂಡು ಒಣಗೋಗಿರೋ ಕಡ್ಡಿ ಎಲ್ಲ ಕಟ್ ಮಾಡಿ ನೀಟಾಗಿ ಗೊಬ್ಬರ ಹಾಕ್ತೀನಿ. ಇನ್ನೊಂದೇನೆಂದರೆ ನನ್ನ ಗಾರ್ಡನ್ನಲ್ಲಿ ಇವಾಗ ಏನೇನು ಗಿಡ ಇದೆ ಅಂದರೆ ಆ್ಯಪಲ್ಲು, ಮಲ್ಲಿಗೆ, ದಾಸವಾಳ, ರೋಸು, ಹಾಗೆ ನಿತ್ಯ ಪುಷ್ಪ, ಡ್ರ್ಯಾಗನ್ ಫ್ರೂಟು ಮತ್ತು ತರಕಾರಿಗಳೆಲ್ಲ ಬೆಳ್ಕೊತಿರ್ತೀನಿ. ಸೇವಂತಿಗೆ ಗಿಡ ಇದೆ, ಮಲ್ಲಿಗೆ ಇದೆ, ಆಮೇಲೆ ಸ್ಟಾರ್ ಫ್ರೂಟ್ ಇದೆ, ನಿಂಬೆ ಇದೆ, ದಾಳಿಂಬೆ ಇದೆ. ಈಗ ನನಗೊಂದು ಆಸೆ ಏನು ಅಂತಂದರೆ ಏಲಕ್ಕಿ ಹಾಕಬೇಕು ಅಂತ ಇಷ್ಟ. 1-2 ಪಾಟಲ್ಲಾದರೂ ಏಲಕ್ಕಿ ಗಿಡ ಹಾಕಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ನೆಕ್ಸ್ಟ್ ನರ್ಸರಿಗೆ ಹೋಗೋ ಪ್ಲ್ಯಾನ್ ಇದೆ. ನರ್ಸರಿಗೆ ಹೋದರೆ ನಾನು ತೊಗೊಂಬರೋದು ಫಸ್ಟು ಏಲಕ್ಕಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಜಾಸ್ತಿ ಅನ್ನಿಸ್ತಿದೆ ಏಲಕ್ಕಿ ಗಿಡ ಹಾಕಬೇಕು ಅಂತ. ಅದನ್ನು ಹಾಕ್ತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.